ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ಇವತ್ತೊಂದು ಬಹಳ ವಿಶೇಷವಾಗಿರುವಂತಹ ಸ್ಥಳದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಅದು ಗುರು ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವಂತಹ ಮಂತ್ರಾಲಯದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಚ್ಚಾಲೆ ಕ್ಷೇತ್ರದ ಬಗ್ಗೆ. ಈ ಒಂದು ಬಿಚ್ಚಾಲೆ ಕ್ಷೇತ್ರಕ್ಕೂ ರಾಘವೇಂದ್ರ ಸ್ವಾಮೀಜಿಗಳಿಗೂ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ. ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಶಿಷ್ಯರೊಂದಿಗೆ ಸುಮಾರು ವರ್ಷಗಳ ಕಾಲ ಈ ಒಂದು ಕ್ಷೇತ್ರದಲ್ಲೇ ನೆಲೆಸಿದ್ರಂತೆ. ಇಲ್ಲಿ ರಾಘವೇಂದ್ರ ಸ್ವಾಮೀಜಿಗಳು ಜಪ ಮಾಡ್ತಾ ಇದ್ದಂತಹ ಕಟ್ಟೆ ಇದೆ. ಜೊತೆಗೆ ರಾಘವೇಂದ್ರ ಸ್ವಾಮೀಜಿಗಳಿಗಾಗಿ ಬಳಸ್ತಾ ಇದ್ದಂತಹ ರುಬ್ಬುವ ಕಲ್ಲು ಕೂಡ ಇರುವಂಥದ್ದು. ಬನ್ನಿ, ಈ ಒಂದು ಕ್ಷೇತ್ರ ತುಂಗಭದ್ರಾ ನದಿಯ ತೀರದಲ್ಲಿರುವಂಥದ್ದು. ಇದು ಹೇಗಿದೆ, ಈ ಕ್ಷೇತ್ರದ ವಿಶೇಷತೆಗಳೇನು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರು ತಪ್ಪದೆ ದರ್ಶನ ನೀಡುವಂತಹ ಇನ್ನೊಂದು ಪವಿತ್ರ ಸನ್ನಿಧಾನ ಅಂತ ಹೇಳಿದ್ರೆ ಅದು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠ. ಈ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದ ಮಹತ್ವ ಏನು ಗೊತ್ತಾ? ಭಕ್ತರು ಈ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಯಾಕೆ ಭೇಟಿಯನ್ನು ಕೊಡ್ತಾರೆ, ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಬಿಚ್ಚಾಲೆ ಅನ್ನುವಂತಹ ಗ್ರಾಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ ಅತ್ಯಂತ ಮಹತ್ವವಾದ ಸ್ಥಳ. ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದರೂ ಕೂಡ ಬಿಚ್ಚಾಲೆಯನ್ನ ಭಿಕ್ಷಾಲಯ ಅಂತ ಕರೆಯಲಾಗುತ್ತೆ. 2009ರಲ್ಲಿ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹ ಇಡೀ ಬಿಚ್ಚಾಲೆ ಗ್ರಾಮವನ್ನು ಮುಳುಗಿಸುತ್ತಾದರೂ ಕೂಡ ಇಲ್ಲಿನ ಕುರುಹುಗಳನ್ನು ಇಂದಿಗೂ ಕೂಡ ನಾವು ನೋಡಬಹುದು. ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದ ಕುರಿತಾಗಿ ನಿಮಗೆ ತಿಳಿದಿಲ್ಲ ಅನ್ನುವಂಥದ್ದಾದರೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ಮಂತ್ರಾಲಯ ಕ್ಷೇತ್ರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಮಠ. ಇದು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತರಿಗೆ ಅತ್ಯಂತ ಪವಿತ್ರವಾದ ಸ್ಥಳ. ಯಾಕೆಂದರೆ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಮುಖ್ಯ ಶಿಷ್ಯರೊಂದಿಗೆ ಕೆಲವು ವರ್ಷಗಳ ಕಾಲ ಈ ಒಂದು ಪವಿತ್ರ ಸ್ಥಳದಲ್ಲಿ ವಾಸವಾಗಿದ್ರು ಅನ್ನುವಂಥ ಉಲ್ಲೇಖ ಇದೆ. ಅಪರ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮೀಜಿಗಳು ಈ ಸ್ಥಳದಲ್ಲಿ ಪವಿತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರಿಗೆ ವೇದ ಶಾಸ್ತ್ರಗಳನ್ನು ಕಲಿಸ್ತಾ ಇದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಬಿಚ್ಚಾಲೆಯಲ್ಲಿರುವಂತಹ ಬೃಂದಾವನದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಗುರು ರಾಘವೇಂದ್ರ ಸ್ವಾಮೀಜಿಗಳು ಮಂತ್ರಾಲಯದಲ್ಲಿ ಸಮಾಧಿಯನ್ನ ಪಡೆದ ನಂತರ ಅವರ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ಕೊಡೋದು ಕಷ್ಟಕರ ಆಗ್ತಿತ್ತಂತೆ. ಆದ್ದರಿಂದ ಗುರು ರಾಘವೇಂದ್ರ ಸ್ವಾಮೀಜಿಗಳು ಇವರ ಕನಸಿನಲ್ಲಿ ಕಾಣಿಸ್ಕೊಂಡು ತನಗಾಗಿ ಸರಳವಾದ ಒಂದು ಬೃಂದಾವನವನ್ನ ನಿರ್ಮಿಸೋದಕ್ಕೆ ಕೇಳ್ಕೊಂಡ್ರಂತೆ. ಅದೇ ನೀವೀಗ ನೋಡ್ತಾ ಇರುವಂಥ ಅಪ್ಪಣ್ಣಾಚಾರ್ಯರು ನಿರ್ಮಿಸಿದ ಬೃಂದಾವನ. ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರು ಹಾಗೆ ಗುರು ರಾಘವೇಂದ್ರ ಭಕ್ತರ ಸಹಾಯದಿಂದ ಬಿಚ್ಚಾಲೆಯಲ್ಲಿ ರಾಘವೇಂದ್ರರ ಬೃಂದಾವನವನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಮಠವು ಪವಿತ್ರವಾದ ತುಂಗಭದ್ರಾ ನದಿಯ ತೀರದಲ್ಲಿದೆ. ಇನ್ನು ಈ ಒಂದು ಬಿಚ್ಚಾಲೆಯಲ್ಲಿ ಏನೆಲ್ಲ ನೋಡಬಹುದು ಅಂತ ನೋಡೋದಾದ್ರೆ, ಸ್ವಲ್ಪ ಶೀತಲಾವಸ್ಥೆಯಲ್ಲಿರುವಂತಹ ಅಂದರೆ ಹಾಳಾದ ಸ್ಥಿತಿಯಲ್ಲಿರುವಂತಹ ಅಪ್ಪಣ್ಣಾಚಾರ್ಯರ ಮನೆಯನ್ನ ನೋಡಬಹುದು. ಈ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಹಾಗೂ ನಾಗದೇವರ ವಿಗ್ರಹ ಕೂಡ ಇದೆ. ಈ ಮನೆಯಲ್ಲಿ ಇಂದಿಗೂ ಕೂಡ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮೀಜಿಗಳಿಗೆ ಚಟ್ನಿಯನ್ನ ರುಬ್ತಾ ಇದ್ದಂತಹ ಕಲ್ಲು, ಅವರು ಬಳಸ್ತಾ ಇದ್ದಂತಹ ಒಂದಷ್ಟು ಸಾಮಾನುಗಳನ್ನು ಕೂಡ ನೋಡಬಹುದು. ಕೆಲವರು ಬಿಚ್ಚಾಲೆ ಮಂತ್ರಾಲಯವನ್ನ 2ನೇ ಮಂತ್ರಾಲಯ ಅಂತ ಕೂಡ ಹೇಳ್ತಾರೆ. ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರುವಂತಹ ಭಕ್ತರು ಬಿಚ್ಚಾಲೆಯ ರಾಘವೇಂದ್ರ ಸ್ವಾಮೀಜಿಗಳ ಮಠಕ್ಕೂ ಕೂಡ ಭೇಟಿ ಕೊಡ್ತಾರೆ. ಇದರ ಜೊತೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ, ಹೀಗೆ ಹಲವು ಸ್ಥಳಗಳನ್ನು ನೋಡಬಹುದು. ಇನ್ನು ಮಂತ್ರಾಲಯದಿಂದ ಬಿಚ್ಚಾಲೆ ಮಠದ ದರ್ಶನವನ್ನ ಮಾಡುವಂಥವರು ತಮ್ಮ ಸ್ವಂತ ವಾಹನದ ಮೂಲಕ ಅಥವಾ ಆಟೋಗಳ ಮೂಲಕ ಕೂಡ ಇಲ್ಲಿಗೆ ಬರಬಹುದು. ರಾಯರ ಭಕ್ತರು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ರಾಯರು ನೆಲೆಸಿದ್ದಾರೆ ಅಂತ ಹೇಳಿ ನಂಬ್ತಾರೆ. ಅವರು ಮಂತ್ರಾಲಯಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲೆಲ್ಲ ಬಿಚ್ಚಾಲೆಯ ದರ್ಶನವನ್ನ ಪಡೆದೇ ಹಿಂತಿರುಗೋದಿಲ್ಲ. ಈ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಪಡೆದಂತಹ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟರೆ ಬಿಚ್ಚಾಲೆ ಕ್ಷೇತ್ರಕ್ಕೂ ಕೂಡ ಭೇಟಿ ನೀಡಿ ಬನ್ನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.